ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಹೊಸ ತಿಂಗಳಲ್ಲಿ ಹೊಸ ವಾಗ್ದಾನ ನಾವು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 12ನೇ ವಚನ. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಯೆಹೋವನು ಆಕಾಶದಲ್ಲಿರುವ ತನ್ನ ಜನನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನರಿಗೆ ಸಾಲ ಕೊಡುವಿರ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ. ಹಾಲೆಲೂಯಾ. ಎಷ್ಟು ಒಂದು ಬಲವಾದ ಮಾತು, ಎಷ್ಟು ಬಲಪಡಿಸುವಂತ ಮಾತು, ಹೌದಲ್ವಾ? ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಇವತ್ತು ಯೆಹೋವನು ಆಕಾಶ ಜಲನಿಧಿಯನ್ನು ನಿನಗಾಗಿ ತೆರೆದು ಮಳೆಯನ್ನು ಸುರಿಯ ಮಾಡುವನು. ನೀನು ಮಾಡುವಂತ ವ್ಯವಸಾಯದ ಸಫಲವನ್ನು ಕೊಡುವನು. ಹಾಲೆಲೂಯಾ. ಹಾಗಾದ್ರೆ ವ್ಯವಸಾಯ ಅಂದ್ರೆ ಏನು? ಅಯ್ಯೋ ನಾವು ಬೀಜ ಬಿತ್ತಾ ಇಲ್ವೇ, ನಾವು ವ್ಯವಸಾಯ ಮಾಡ್ತಾ ಇಲ್ವೇ, ನಮ್ಗೆ ಆ ತರ ಅಲ್ಲ ಅಂದ್ರೆ ನೀನು ಏನು ಕೆಲಸ ಮಾಡ್ತಾ ಇದೆಯೋ, ಯಾವ ವಿಷಯದಲ್ಲಿ ಫಲವನ್ನು ಎದುರು ನೋಡ್ತಾ ಇದೆಯೋ, ಒಂದು ಆರೋಗ್ಯದ ವಿಷಯದಲ್ಲ ಅಥವಾ ಕುಟುಂಬದ ವಿಷಯದಲ್ಲ, ಮಕ್ಕಳ ವಿಷಯದಲ್ಲ, ಯಾವ ವಿಷಯದಲ್ಲಿ ನೀನು ಫಲವನ್ನು ಎದುರು ನೋಡ್ತಾ ಇದೆಯೋ ಅದಕ್ಕೆ ತಕ್ಕ ಪ್ರತಿಫಲ ದೇವರು ಕೊಡ್ಲಿಕ್ಕಿದ್ದಾರೆ. ಹಾಲೆಲೂಯಾ. ಸೊ ವ್ಯವಸಾಯ ಮಾಡೋರಿಗೆ ನೀರು ಬೇಕಾಗಿದೆ, ಅದಕ್ಕೆ ಬೇಕಾದ ಮಳೆಯನ್ನು ದೇವರು ಕೊಡ್ತಾ ಇದ್ದಾರೆ. ಇವತ್ತು ನೀನ್ ಬೇಡ್ಕೊಳ್ಳುವಂತ ಪ್ರಾರ್ಥನೆಗೆ ಏನ್ ಬೇಕಾಗಿದೋ ಅದರ ಮೇಲೆ ದೇವರು ಜೀವವೆಂಬ ಜಲವನ್ನು ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ. ಮಳೆ ಅನ್ನೋದು ಒಂದು ಆಶೀರ್ವಾದ ಗುರುತಾಗಿದೆ. ಮಳೆ ಅನ್ನೋದು ನಿನ್ನ ಜೀವಿತದಲ್ಲಿ ಚಿಗುರುವಂತದ್ದಾಗಿದೆ. ಮಳೆ ಅನ್ನೋದು ನಿನ್ನ ಜೀವಿತದಲ್ಲಿ ಒಣಗಿ ಹೋದ ವಿಷಯಗಳು ಮತ್ತೆ ಪುನಃ ಜೀವ ಕೊಡುವಂತದ್ದಾಗಿದೆ. ಇವತ್ತು ಯಾವ ವಿಷಯದಲ್ಲಿ ನೀವು ಒಣಗಿ ಹೋಗಿದ್ದೀರಾ, ನಿಮ್ಮ ಜೀವಿತದಲ್ಲಿ ಯಾವ ವಿಷಯ ಬಿತ್ತೋಗಿದೆ, ಯಾವ ವಿಷಯದಲ್ಲಿ ಜೀವ ಬಾಡೋಗಿದೆ, ಕಷ್ಟದಲ್ಲಿ ಒಣಗೋಗಿದ್ದೀರಾ, ಕಣ್ಣೀರಲ್ಲಿ ಬಾಡೋಗಿದ್ದೀರಾ, ಅಥವಾ ಸಮಸ್ಯೆಯಲ್ಲಿ ಆಗಿದೆಯಾ, ಅಥವಾ ಏನೇ ವ್ಯವಸಾಯ, ಏನೇ ಒಂದು ಬಿಸ್ನೆಸ್ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಜೀವನ ಕಾಣಕ್ಕಾಗ್ತಾ ಇಲ್ಲ ಅಂತ ಬಾಡಿ ಹೋಗಿದ್ದೀರಾ. ದೇವರು ಹೇಳ್ತಾರೆ, ನಿನಗಾಗಿ ನನ್ನ ಮಳೆಯನ್ನು ಸುರಿಯ ಮಾಡುವೆ. ನನ್ನ ಪರಿಸ್ಥಿತಿಗಳು ಬದಲಾಗಲಿದೆ, ನಿನ್ನ ಕಣ್ಣೀರು ಬದಲಾಗ್ಲಿಕ್ಕಿದೆ. ಈ ತಿಂಗಳಲ್ಲಿ ದೇವರು ವಾಗ್ದಾನ ಮಾಡಿದ ಪ್ರಕಾರ ನೀವು ಸಾಲವನ್ನು ತೆಗೆದುಕೊಳ್ಳೋದಿಲ್ಲ, ಸಾಲವನ್ನು ಕೊಡುವವರಾಗಿರ್ತೀರಾ. ಸಾಲಗಳಾಗಿದೆ, ಕಷ್ಟ ಆಗಿದೆ, ಅಯ್ಯೋ ನಾನು ಅನೇಕರಿಗೆ ಜವಾಬನ್ನು ಕೊಡಬೇಕಾಗಿದೆ, ಉತ್ತರ ಕೊಡಬೇಕು ಅಂತ ಇದ್ದೀರಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನನ್ನ ಜಲನಿಧಿಯನ್ನು ನಿನಗಾಗಿ ತೆರೀತಾ ಇದ್ದೇನೆ. ಅದು ತುಂಬಿ ಹೊರಸೂಸಲಿಕ್ಕಿದೆ. ತುಂಬಿ ಹೊರಸೂಸುವುದಾದರೆ ಅದು ಇನ್ನೊಬ್ಬರಿಗೆ ಕೊಡುವಂತದ್ದಾಗಿರುತ್ತೆ. ಸೊ ದೇವರು ಇವತ್ತು ಈ ತಿಂಗಳಲ್ಲಿ ನಿಮ್ಮನ್ನು ಇನ್ನೊಬ್ಬರಿಗೆ ಆಶೀರ್ವಾದವಾಗಿಯೂ, ಇನ್ನೊಬ್ಬರಿಗೆ ಸಾಕ್ಷಿಯಾಗಿಯೂ, ಇನ್ನೊಬ್ಬರಿಗೆ ಕೊಡುವವರಾಗಿಯೂ ದೇವರು ಮಾರ್ಪಡಿಸಲಿಕ್ಕಿದ್ದಾರೆ. ಹಾಲೆಲೂಯಾ. ಸೊ ಯಾವುದೇ ಕುರಿತಾಗೂ ಚಿಂತೆ ಪಡಬೇಡಿ. ದೇವರು ಮಾತು ಕೊಟ್ಟದನ್ನು ನೆರವೇರಿಸುವವರಾಗಿದ್ದಾರೆ. ನಮ್ಮ ಸಹಾಯ ಎಲ್ಲಿಂದ ಬರುತ್ತೆ ಅಂತ ವಾಕ್ಯ ಹೇಳುತ್ತೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಯ ಕರ್ತನ ಕಡೆಯಿಂದ ಇವತ್ತು ದೇವರು ಅದೇ ವಾಗ್ದಾನ ಕೊಡ್ತಾರೆ. ಆಕಾಶದ ಜಲನಿಧಿ ನಿನಗಾಗಿ ತೆರೆಯ ಮಾಡ್ತಾ ಇದ್ದೀನಿ. ಇವತ್ತು ಯಾವ ವಿಷಯದಲ್ಲಿ ಒಣಗಿ ಹೋಗಿದೆ, ನನ್ನ ಜೀವಿತ ಇನ್ನೂ ಹಸಿರಾಗಿ ಕಾಣ್ತಾ ಇಲ್ಲ, ಇನ್ನೂ ಒಳ್ಳೇದಾಗಿ ಕಾಣಿಸ್ತಿಲ್ಲ, ಸಾಕ್ಷಿಯಾಗಿ ನಿಲ್ತಾ ಇಲ್ಲ ಅಂತ ನೀವು ಅನ್ಕೊಳ್ಳೋದಾದ್ರೆ ಇವತ್ತು ದೇವರು ಹೇಳ್ತಾರೆ, ನಿನ್ನ ಜೀವಿತದಲ್ಲಿ ಆಕಾಶದ ಜಲನಿಧಿ ತೆರೆಯಲಿಕ್ಕಿದೆ, ಮಳೆ ಬರ್ಲಿಕ್ಕಿದೆ. ಒಣಗಿ ಹೋದಂತ ನಿನ್ನ ಜೀವಿತ ಚಿಗುರಿ ಹೊಡೆಯಲಿಕ್ಕಿದೆ, ಅದು ಹೂ ಬಿಡ್ಲಿಕ್ಕಿದೆ, ಅದು ಫಲ ಕೊಡ್ಲಿಕ್ಕಿದೆ, ಅದು ಆಶೀರ್ವಾದ ಆಗಿರ್ಲಿಕ್ಕಿದೆ. ನೋಡುವಂತವರು ಸಾಕ್ಷಿಯಾಗಿ ಹೇಳುವಂತೆ ಇವತ್ತು ನಿನ್ನ ಜೀವಿತ ದೇವರು ಬದಲಾಯಿಸಲಿಕ್ಕಿದೆ.